ಒಮ್ಮೆ ಒಂದು ದೇಶದಲ್ಲಿ ವಿಶ್ವಾಸಿಗಳ ಮೇಲೆ ದಾಳಿ ನಡೆದಾಗ ಅಲ್ಲಿನ ಒಬ್ಬಳು ದೇವಭಕ್ತಿಯಾದ ಸಹೋದರಿ ಅನ್ಯಾಯ ಮಾಡಿದ ಕೊಲೆಗಾರನಿಗೆ ಸುಂದರವಾದ ಪತ್ರವನ್ನು ಬರೆದಳು. ಅದರಲ್ಲಿ, ಪ್ರಿಯ ಸಹೋದರ, ನಮ್ಮ ದೇವರ ಮಂದಿರದಲ್ಲಿ ನಾವೆಲ್ಲರೂ ಒಂದಾಗಿ ಕೂಡಿ ಬರುವ ಸಮಯವನ್ನು, ನಮ್ಮಲ್ಲಿ ನಡೆಯುವ ಕಾರ್ಯಕ್ರಮಗಳನ್ನು ನೀನು ತಿಳಿದುಕೊಂಡಿರುವುದಕ್ಕಾಗಿ ನಿನ್ನನ್ನು ಶ್ಲಾಘಿಸುತ್ತೇನೆ. ಆದರೆ ನಿನ್ನ ದುರಾದೃಷ್ಟದಿಂದ ನೀನು ಇನ್ನೂ ಅನೇಕ ವಿಷಯಗಳನ್ನು ಕಲಿತಿಲ್ಲ. ನೀನು ಮಾಡಿರುವ ಕೆಲಸಕ್ಕೆ ನೀನು ಆರಿಸಿಕೊಂಡ ಸ್ಥಳ, ಸಮಯದ ಪ್ರಾಮುಖ್ಯತೆಯನ್ನು ತಿಳಿಯದೇ ಇರಬಹುದು. ಆದರೆ ನೀನು ಮಾಡಿದ ಕಾರ್ಯಗಳಿಂದ ಅಲ್ಲಿದ್ದವರು ಹತಸಾಕ್ಷಿಗಳಾಗಿ ಸತ್ತರೆಂದು ನಿನಗೆ ಗೊತ್ತಿರಲಿಕ್ಕಿಲ್ಲ. ಆ ಸಮಯದಲ್ಲಿ ಅವರೆಲ್ಲರ ತುಟಿಯ ಉಚ್ಚರಿಸಿದ ಕೊನೆಯ ಮಾತು ದೇವರೇ ಎಂಬುದಾಗಿ. ದೇವರನ್ನೇ ಧ್ಯಾನಿಸುತ್ತಾ ಹಾಡುತ್ತಾ ಇರುವಾಗ ಅವರ ಪ್ರಾಣ ಅವರನ್ನು ಬಿಟ್ಟು ಹೋಯಿತು. ಇಂಥ ಉನ್ನತವಾದ ಅಂತ್ಯವನ್ನೇ ಅನೇಕರು ಬಯಸುತ್ತಾರಲ್ವೇ? ದೇವಮಂದಿರಕ್ಕೆ ಬರುವ ನಿನ್ನಂಥ ಕಠಿಣ ಹೃದಯದ ವ್ಯಕ್ತಿಗಳನ್ನು ಕೂಡ ನಾವು ಕೈ ಜೋಡಿಸಿ ಆಹ್ವಾನಿಸುತ್ತೇವೆಂಬುದನ್ನು ಈ ಜಗಕ್ಕೆ ತಿಳಿಯಪಡಿಸಿದೆಯಲ್ಲ, ಅದಕ್ಕಾಗಿ ನಾನು ನಿನ್ನನ್ನು ಶ್ಲಾಘಿಸ್ತೇನೆ. ಆ ಸಹೋದರಿ ಇನ್ನೂ ಬರೆದಿದ್ದೇನೆಂದರೆ, ವಿವಿಧ ಜನರ ಹೃದಯಗಳು ಅಳುವಂತೆ ಮಾಡಿದಿ, ಆದರೆ ನಿನಗೆ ಗೊತ್ತಿಲ್ಲದೆ ನೀನು ನಮ್ಮೆಲ್ಲರನ್ನು ಆಯ್ಕೆಪಡಿಸಿರುವಿ. ನೀನು ಆಶಿಸಿದ ನಾಶನವನ್ನು ನೀನು ನೆರವೇರಿಸಿದೆ, ಆದರೆ ನಮ್ಮ ಹೃದಯಗಳಲ್ಲಿ ಭಯ, ಅವಿಶ್ವಾಸವನ್ನು ರೂಪಿಸಲಾರದೆ ನೀನು ಸೋತಿರುವಿ ಎಂಬುದಾಗಿ. ಅಬ್ಬಾ, ಹಿಂಸೆಯ ಸಮಯದಲ್ಲಿಯೂ ವೈರಿಗಳನ್ನು ಪ್ರೀತಿಸಬೇಕೆಂಬ ದೇವರ ಮಾತನ್ನು ವೈರಿಯು ಎದುರಿಗೆ ಇಲ್ಲದಿದ್ದರೂ ಪತ್ರದ ಮೂಲಕ ತಿಳಿಯಪಡಿಸಿದ ಆ ಸಹೋದರಿಯ ಹೃದಯ ವಿಶಾಲತೆಯು ತುಂಬ ದೊಡ್ಡದು. ದೇವರು ಎಲ್ಲರಿಗೂ ಒಂದೇ ಆಗಿದ್ದಾನೆ. ನಮ್ಮನ್ನು ಪ್ರೀತಿಸಿದವರನ್ನು ಮಾತ್ರ ನಾವು ಪ್ರೀತಿಸಿದರೆ ನಮಗೆ ಯಾವ ಮೇಲೂ ಬರುವುದಿಲ್ಲ. ಇದು ದೇವರ ಪ್ರೀತಿ ಕೂಡ ಅಲ್ಲ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಯಾದ ದೇವರಿಗೆ ಮಕ್ಕಳಾಗುವಿರಿ ಎಂದು ಬೈಬಲ್ ಹೇಳುತ್ತದೆ. ಪ್ರಿಯರೇ, ನಾವು ಹೀಗೆ ಜೀವಿಸೋಣವೇ?